everyone fine. ವಕ್ಫ್ ವಿವಾದದ ಬಗ್ಗೆ ಸಿಡಿದೆದ್ದ ಬಿಜೆಪಿ ಭಿನ್ನರ ಬಳಗ ಸ್ವಪಕ್ಷೀಯರಿಗೆ ಟಕ್ಕರ್ ನೀಡೋದಕ್ಕೆ ರೆಬಲ್ಸ್ ಟೀಮ್ ಸಕಲ ತಯಾರಿಯನ್ನ ಮಾಡ್ಕೊಂಡು ಸಜ್ಜಾಗ್ಬಿಟ್ಟಿದೆ. ಇಂದಿನಿಂದ 5 ಜಿಲ್ಲೆಗಳಲ್ಲಿ ಭಿನ್ನರ ಬಳಗ ಪ್ರವಾಸವನ್ನ ಕೈಗೊಳ್ತಾ ಇದೆ. ಇದು ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಪಕ್ಷೀಯರಿಗೆ ಟಕ್ಕರ್ ಕೊಡಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಇಂದಿನಿಂದ 5 ಜಿಲ್ಲೆಗಳಲ್ಲಿ ಭಿನ್ನರ ಬಳಗ ಪ್ರವಾಸವನ್ನ ಕೈಗೊಳ್ತಾ ಇದೆ. ಭಿನ್ನರ ಬಳಗದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ನೇತೃತ್ವವನ್ನ ವಹಿಸಿದ್ದಾರೆ. ಇವತ್ತು ಬೀದರ್ನ ಧರ್ಮಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾರೆ. ಏನ್ ಸಮಸ್ಯೆ ಆಗಿದೆ, ಎಲ್ಲಿ ಎಷ್ಟು ವಕ್ಫ್ ಅಂತ ಆಸ್ತಿಯನ್ನ ಹೊಡೆಯಲಾಗಿದೆ, ಯಾರ್ಯಾರಿಗೆ ನೋಟಿಸ್ ಬಂದಿದೆ, ಯಾರ್ಯಾರಿಗೆ ನೋಟಿಸ್ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಮಧ್ಯಾಹ್ನ ಗಣೇಶ ಮಾರ್ಕೆಟ್ ಬಳಿ ಸಭೆಯನ್ನ ನಡೆಸ್ತಾರೆ. ಆ ನಂತರ ಡಿಸಿಗೆ ಮನವಿ ಸಲ್ಲಿಕೆಯನ್ನ ಮಾಡ್ತಾರೆ. ಅದಾದ ನಂತರ ಸಂಜೆ ಬೀದರ್ನ ಚಟ್ಟನಹಳ್ಳಿಯ ವಿವಾದಿತ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರು, ಪ್ರತಾಪ್ ಸಿಂಹ, ಶಾಸಕ ಬಿಪಿ ಹರೀಶು, ಚಂದ್ರಪ್ಪ ಹುಳಲ್ಕೆರೆ, ಬಿವಿ ನಾಯಕು, ಜೆಡಿಎಸ್ನ ಬಂಡೆಪ್ಪ ಕಾಶಂಪುರ್ ಕೂಡ ಭಾಗಿಯಾಗ್ತಾರೆ. ಎಲ್ಲ ಭಿನ್ನಮತೀಯರು ಒಗ್ಗಟ್ಟಾಗಿ ತಮ್ಮ ಶಕ್ತಿ ಏನು ಅನ್ನೋದನ್ನ ಬಿಜೆಪಿ ನಾಯಕರಿಗೆ ತೋರಿಸ್ಬೇಕು, ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಾಗಬೇಕು ಅನ್ನೋದು ಮೊದಲ ಉದ್ದೇಶ. ಆಮೇಲೆ ಕಾಂಗ್ರೆಸ್ ಅವ್ರಿಗೂ ಚೂರು ಬಿಸಿ ಮುಟ್ಟಿಸ್ಬೇಕು ಅನ್ನೋದು ಉದ್ದೇಶ. ಈಗಾಗಲೇ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, 2 ಬಣ ಆಗ್ಬಿಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. RSSನ ನಾಯಕರು ಕರೆದು ಬುದ್ಧಿ ಹೇಳಿ ಮಾತುಕತೆ ನಡೆಸಿದ್ರು. ನೀವ್ಯಾಕ್ರಿ ಕಾಂಗ್ರೆಸ್ನವ್ರ ಥರ ಆಡ್ತಿದ್ದೀರಾ ಅಂತ ಹೇಳಿದ್ರು ಇಲ್ಲ, ಯಾವುದಕ್ಕೂ ಒಪ್ಕೊಂಡಿಲ್ಲ. ಶಿಸ್ತು ಕ್ರಮ ಕೈಗೊಳ್ತೀವಿ, ಮತ್ತೊಂದು ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು ಕೇರೆ ಅಂದಿಲ್ಲ. ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಇವ್ರು ರೆಡಿ ಇಲ್ಲ. ವಿಜಯೇಂದ್ರ ಅವರಿಗೆ ಕ್ರೆಡಿಟ್ ಕೊಡೋದಕ್ಕೂ ಕೂಡ ಇವ್ರು ತಯಾರಿಲ್ಲ. ಹೋರಾಟ ಅವರೇ ಯಾಕೆ ಮಾಡಬೇಕು? ಅವ್ರ ನೇತೃತ್ವದಲ್ಲಿ ನಾವು ಯಾಕೆ ಹೋಗಬೇಕು? ನಮಗೂ ಕೂಡ ಹೋರಾಟ ಮಾಡೋದಕ್ಕೆ ಗೊತ್ತಿದೆ. ಸೊ ಅದಕ್ಕೆ ನಾವೇ ಹೋರಾಟ ಮಾಡ್ತೀವಿ ಅನ್ನೋದು ಇವ್ರ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಈಗೊಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಕ್ಫ್ ವಿಚಾರ ರಾಜ್ಯದಲ್ಲಿ ಸಿಕ್ಕಾಬಟ್ಟೆ ಸದ್ದು ಆಗಿದ್ದು, ಸುದ್ದಿ ಮಾಡಿದಂಥ ವಿಚಾರ. ಕಾಂಗ್ರೆಸ್ ಎಡವಿದ ವಿಚಾರವನ್ನು ಅಸ್ತ್ರವನ್ನಾಗಿ ಇಟ್ಕೊಂಡು ಪ್ರಬಲವಾಗಿ ಅದನ್ನು ಪ್ರಯೋಗ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಪತನ ಮಾಡಬೇಕು, ರಾಜ್ಯದಲ್ಲಿ ಜನರಿಗೆ ಕಾಂಗ್ರೆಸ್ನಿಂದ ಆಗ್ತಿರುವಂಥ ಎಡವಟ್ಟುಗಳ ಬಗ್ಗೆ ಮನವರಿಕೆ ಮಾಡಬೇಕು ಅನ್ನೋದು ಬಿಜೆಪಿಯ ಉದ್ದೇಶ. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದರೆ, ಒಂದು ಹೋರಾಟವನ್ನು ಒಗ್ಗೂಡಿ ಒಟ್ಟಿಗೆ ಮಾಡೋದಕ್ಕೆ ತಯಾರಿಲ್ಲ. ಈಗ ಒಂದು BJPಯಿಂದ ಪಾದಯಾತ್ರೆ ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಪಾದಯಾತ್ರೆ ಮಾಡೋದಕ್ಕೆ ತಯಾರಿಲ್ಲ. ಯಾಕೆ ಪಾದಯಾತ್ರೆ ಮಾಡಬೇಕು? ಅದ್ರ ನೇತೃತ್ವ ಅಥವಾ ಅದರ ನಾಯಕತ್ವ ಅಂತ ಬಂದಾಗ ಅದು ವಿಜಯೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷ ಅಂದಮೇಲೆ ಅವ್ರಿಗೆ ಹೆಸರು ಹೋಗುತ್ತೆ. ಅಕಸ್ಮಾತ್ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ, ವಿಜಯೇಂದ್ರ ಮಾಡಿದಂಥ ಹೋರಾಟ ಪ್ರತಿಭಟನೆಯಿಂದ ಕಾಂಗ್ರೆಸ್ ಸರ್ಕಾರ ಪತ್ರಗುಟ್ಟು ಹೋಯಿತು ಅನ್ನೋ ಹೆಸರು, ಆ ಕ್ರೆಡಿಟು ವಿಜಯೇಂದ್ರಂಗೆ ಹೋಗುತ್ತೆ. ನಾವ್ಯಾಕೆ ಬಿಟ್ಕೊಡ್ಬೇಕು? ನಾವೇ ಹೋರಾಟ ಮಾಡ್ತೀವಿ, ನಾವೇ ಬೀದಿಗಿಳಿತೀವಿ, ನಾವೇ ಜನರ ಜೊತೆಗೆ ಮಾತಾಡ್ತೀವಿ, ನಾವೇ ಜನರ ಕಷ್ಟವನ್ನು ಕೇಳ್ತೀವಿ. ಆ ಕ್ರೆಡಿಟ್ ನಮಗೆ ಇರಲಿ. ಇದು ಕ್ರೆಡಿಟ್ ವಾರ್ಡ್ರು ಕೂಡ. ಸೊ ವಿಜಯೇಂದ್ರ ಅವರಿಗೆ ಯಾವುದೇ ಕಾರಣಕ್ಕೂ ನಾಯಕತ್ವವನ್ನು ಬಿಟ್ಟು ಕೊಡಬಾರ್ದು ಅಥವಾ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳಬಾರದು ಅನ್ನೋದು ಇವರ ಉದ್ದೇಶ. ಈಗ ಆಲ್ರೆಡಿ ಮೂಡ ಮತ್ತು ವಾಲ್ಮೀಕಿ ವಿಚಾರದಲ್ಲೂ ಇದೇ ಆಗಿದ್ದು. ವಾಲ್ಮೀಕಿ ವಿಚಾರದಲ್ಲಿ, ಮೂಡ ವಿಚಾರದಲ್ಲಿ ವಿಜಯೇಂದ್ರ ಆ್ಯಂಡ್ ಟೀಮ್ದೇ ಒಂದು ನಿಲುವಾದರೆ ಇವ್ರುಗಳದೇ ಒಂದು ನಿಲುವಾಗಿತ್ತು. ಈಗ ಅದೇ ಥರ ಮತ್ತೆ ಶುರು ಆಗ್ತಾ ಇದೆ. ಈಗ ಬೈ ಎಲೆಕ್ಷನ್ನಲ್ಲಿ BJPಗೂ JDSಗೂ ಮುಖಭಂಗ ಆಗಿದೆ. ಹೀಗಿರಬೇಕಾದ್ರೆ ಹೇಗೆ ಒಗ್ಗೂಡಬೇಕು, ಯಾವ ಥರ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋದು ಬಿಟ್ಟು ಕ್ರೆಡಿಟ್ ವಾರ್ಗೆ ಇಳಿದು ಬಿಟ್ಟಿದ್ದಾರೆ.